ಪೂರ್ಣ ಕುಂಭಮೇಳ ನಡೆದ ಬಳಿಕ ಪ್ರಯಾಗ್ರಾಜ್ನಲ್ಲಿರುವಂತಹ ಹನುಮಾನ್ ದೇವಾಲಯಕ್ಕೂ ಕೂಡ ಹೊಸ ಸ್ವರೂಪ ದೊರೆಯಲಿದೆ. ಸದ್ಯಕ್ಕೆ ನಾನು ಹನುಮಾನ್ ದೇವಾಲಯದ ಮುಂಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ರೆ ಇದು ಹನುಮಾನ್ ದೇವಾಲಯದ ಪಕ್ಕದಲ್ಲಿರುವಂತಹ ಪ್ರಯಾಗ್ರಾಜ್ ಕೋಟೆ. ಈ ಪ್ರಯಾಗ್ರಾಜ್ ಕೋಟೆಯ ಪಕ್ಕದಲ್ಲಿರುವಂಥದ್ದೇ ಯಮುನಾ ನದಿ ಹಾಗೂ ಗಂಗಾ ನದಿಯ ಸಂಗಮ ಸ್ಥಳದಲ್ಲಿರುವಂತಹ ಹನುಮಾನ್ ದೇವಾಲಯ. ಈ ಹನುಮಾನ್ ದೇವಾಲಯದ ಮುಂಭಾಗದಲ್ಲಿ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ಜನ ತುಂಬಿಕೊಂಡಿರುವಂಥದ್ದು. ಜನ ನೃತ್ಯವನ್ನು ಮಾಡ್ತಾ ಹನುಮಾನನ್ನು ಸ್ತುತಿಸ್ತಾ ಇರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ರೆ. ಪಕ್ಕದಲ್ಲಿ ಹನುಮಾನ್ ದೇವಾಲಯ ಇದೆ. ಸಾಕಷ್ಟು ಇತಿಹಾಸ ಇರುವಂತಹ ಪುರಾತನವಾದಂತಹ ಹನುಮಾನ್ ದೇವಾಲಯದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರೆ. ಇದರ ಜೊತೆಗೆ ಪ್ರಧಾನಿ ಮೋದಿಯವರು ಈ ಒಂದು ಜಾಗಕ್ಕೆ ಕೂಡ ವಿಸಿಟ್ ಮಾಡಿದ್ರು. ಆ ಬಳಿಕ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂತಹ ಈ ಹನುಮಾನ್ ದೇವಾಲಯದ ಪ್ರಮುಖ ದೇವಸ್ಥಾನದ ಸ್ವರೂಪವನ್ನು ಕೂಡ ಬದಲಾಯಿಸಬೇಕು, ಜೊತೆಗೆ ಹೊಸ ದೇವಸ್ಥಾನವನ್ನು ನಿರ್ಮಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾದರಿಯನ್ನು ಕೂಡ ನಿರ್ಮಿಸಿದ್ದಾರೆ. ಆ ಮಾದರಿಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪ್ರಯಾಗ್ರಾಜ್ ವಿಕಾಸ ಪ್ರಾಧಿಕಾರಣದಿಂದ ಈ ದೇವಾಲಯವನ್ನು ನಿರ್ಮಿಸೋದಕ್ಕೆ ಈಗಾಗಲೇ ತಯಾರಿಗಳನ್ನು ನಡೆಸಲಾಗಿದೆ. ಇದಕ್ಕೂ ಕೂಡ ಇವತ್ತು ಪ್ರಧಾನಿ ಮೋದಿಯವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ದೇವಸ್ಥಾನದ ಒಂದು ಮಾಡೆಲ್ ಅನ್ನು ನೋಡ್ತಾ ಇದ್ದಾರೆ. ಸುತ್ತಲೂ ಇರುವಂತಹ ಕೋಟೆ, ಜೊತೆಗೆ ಬೃಹತ್ ಆಗಿರುವಂತಹ ರಾಮ ಮಂದಿರದ ಮಾದರಿಯಲ್ಲೇ ಈ ದೇವಸ್ಥಾನವನ್ನು ನಿರ್ಮಿಸುವಂಥ ನಿಟ್ಟಿನಲ್ಲಿ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. ಜೊತೆಗೆ ಸಾಕಷ್ಟು ದೊಡ್ಡ ಮಟ್ಟಿನ ಒಂದು ಪ್ರವಾಸಿ ತಾಣವನ್ನಾಗಿ ರೂಪಿಸಬೇಕು. ಜೊತೆಗೆ ಪ್ರಯಾಗ್ರಾಜ್ಗೆ ಬರುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ಈ ಹನುಮಾನ್ ಮಂದಿರವನ್ನು ಭೇಟಿ ಮಾಡ್ತಾರೆ. ಈ ಮಹಾಕುಂಭಮೇಳ ಏನಿದೆ, ಈ ಮಹಾಕುಂಭಮೇಳ ನಡೆದ ಬಳಿಕ ಈ ಹನುಮಾನ್ ದೇವಾಲಯವನ್ನು ಕೂಡ ನಿರ್ಮಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಧಾನಿ ಮೋದಿ ಚಾಲನೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುನಿಯಪ್ಪ ಜೊತೆ ಸ್ವಸ್ತಿಕ ನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಪ್ರಯಾಗ್ರಾಜ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.